ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮುಂಬರುವ ಲೋಕಸಭೆ ಚುನಾವಣೆಗೆ ಯಾವ ಪಕ್ಷದಿಂದ ಯಾರು ಕಣಕ್ಕಿಳಿಬಹುದು ಅನ್ನೋ ಕುತೂಹಲ ಜನರಿಗಾದ್ರೆ, ಹಾಲಿ ಸಂಸದರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋ ಚರ್ಚೆ ಪಕ್ಷದಲ್ಲಿ ನಡೀತಿದೆ. ಹಾಗಿದ್ರೆ ನಿಮ್ಮ ಕ್ಷೇತ್ರದ ಹಾಲಿ ಸಂಸದರು ಕಳೆದ ಎಲೆಕ್ಷನ್ ನಲ್ಲಿ ಎಷ್ಟು ವೋಟ್ಗಳಿಂದ ಗೆದ್ದಿದ್ರು, ಹೆಚ್ಚು ಅಂತರದಿಂದ ಗೆದ್ದಿದ್ಯಾರು, ಕಮ್ಮಿ ಅಂತರದಿಂದ ಗೆದ್ದಿದ್ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಅನಂತ್ ಕುಮಾರ್ ಹೆಗ್ಡೆ. ಉತ್ತರ ಕನ್ನಡ ಬಿಜೆಪಿ ಸಂಸದರಾಗಿರೋ ಇವರು 2019ರ ಲೋಕಸಭೆ ಚುನಾವಣೆಯಲ್ಲಿ ಬರೋಬ್ಬರಿ 4,79,000 ವೋಟ್ಗಳಿಂದ ಗೆದ್ದಿದ್ರು. ಈ ಮೂಲಕ ಕಳೆದ ಸಲ ಹೆಚ್ಚು ಅಂತರದಿಂದ ಗೆದ್ದ ಕರ್ನಾಟಕದ ಎಂಪಿ ಎನಿಸಿಕೊಂಡಿದ್ದಾರೆ. ಈ ಸಲ ಮತ್ತೆ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ನಂಬರ್ 2, ಶೋಭಾ ಕರಂದ್ಲಾಜೆ. ಕೇಂದ್ರ ಸಚಿವೆ ಕಂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಸಂಸದೆಯಾಗಿರೋ ಇವರು ಈ ಪಟ್ಟಿಯ 2ನೇ ಸ್ಥಾನದಲ್ಲಿದ್ದಾರೆ. ಕಳೆದ ಸಲ ಬರೋಬ್ಬರಿ 3,49,000 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಈ ಸಲ ಮತ್ತೆ ಸ್ಪರ್ಧಿಸಬಹುದು ಅಥವಾ ಕ್ಷೇತ್ರ ಬದಲಿಸಬಹುದು ಎನ್ನಲಾಗ್ತಿದೆ. ನಂಬರ್ 3, ತೇಜಸ್ವಿ ಸೂರ್ಯ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದರಾಗಿರೋ ಇವರು ಬರೋಬ್ಬರಿ 3,31,000 ವೋಟ್ಗಳಿಂದ ಗೆದ್ದಿದ್ರು. ಈ ಸಲವೂ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ನಂಬರ್ 4, ನಳಿನ್ ಕುಮಾರ್ ಕಟೀಲ್. ದಕ್ಷಿಣ ಕನ್ನಡ ಬಿಜೆಪಿ ಸಂಸದರಾಗಿರೋ ಇವರು ಬರೋಬ್ಬರಿ 2,74,000 ವೋಟ್ಗಳಿಂದ ಗೆದ್ದಿದ್ರು. ಈ ಬಾರಿ ಮತ್ತೊಮ್ಮೆ ಕಣಕ್ಕಿಳಿಬಹುದು ಎನ್ನಲಾಗ್ತಿದೆ. ನಂಬರ್ 5, ರಮೇಶ್ ಜಿಗಜಿಣಗಿ. ವಿಜಯಪುರ ಬಿಜೆಪಿ ಸಂಸದರಾಗಿರೋ ಇವರು ಬರೋಬ್ಬರಿ 2,58,000 ವೋಟ್ಗಳಿಂದ ಗೆದ್ದಿದ್ರು. ಈ ಸಲ ಮತ್ತೆ ಸ್ಪರ್ಧಿಸುವ ಆಸೆ ವ್ಯಕ್ತಪಡಿಸಿದ್ದಾರೆ. ನಂಬರ್ 6, BY ರಾಘವೇಂದ್ರ. ಶಿವಮೊಗ್ಗ ಬಿಜೆಪಿ ಸಂಸದರಾಗಿರೋ ಇವರು ಬರೋಬ್ಬರಿ 2,23,000 ವೋಟ್ಗಳಿಂದ ಗೆದ್ದಿದ್ರು. ಈ ಸಲವೂ ಟಿಕೆಟ್ ಫಿಕ್ಸ್ ಎನ್ನಲಾಗ್ತಿದೆ. ನಂಬರ್ 7, ಎಸ್ ಮುನಿಸ್ವಾಮಿ. ಕೋಲಾರ ಬಿಜೆಪಿ ಸಂಸದರಾಗಿರೋ ಇವರು ಬರೋಬ್ಬರಿ 2,10,000 ವೋಟ್ಗಳಿಂದ ಗೆದ್ದಿದ್ರು. ಈ ಬಾರಿಯೂ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ನಂಬರ್ 8, DK ಸುರೇಶ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಸಂಸದರಾಗಿರೋ ಇವರು ಬರೋಬ್ಬರಿ 2,06,000 ವೋಟ್ಗಳಿಂದ ಗೆದ್ದಿದ್ರು. ಈ ಸಲವೂ ಟಿಕೆಟ್ ಫಿಕ್ಸ್ ಎನ್ನಲಾಗ್ತಿದೆ. ನಂಬರ್ 9, ಪ್ರಹ್ಲಾದ್ ಜೋಶಿ. ಕೇಂದ್ರ ಸಚಿವ ಕಂ ಧಾರವಾಡ ಬಿಜೆಪಿ ಸಂಸದರಾಗಿರೋ ಇವರು ಬರೋಬ್ಬರಿ 2,05,000 ವೋಟ್ಗಳಿಂದ ಗೆದ್ದಿದ್ರು. ಈ ಸಲವೂ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚಿದೆ. ನಂಬರ್ 10, BN ಬಚ್ಚೇಗೌಡ. ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದರಾಗಿರೋ ಇವರು 1,82,000 ವೋಟ್ಗಳಿಂದ ಗೆದ್ದಿದ್ರು. ರಾಜಕೀಯ ನಿವೃತ್ತಿ ಘೋಷಿಸಿರೋದ್ರಿಂದ ಈ ಸಲ ಸ್ಪರ್ಧೆ ಮಾಡಲ್ಲ. ನಂಬರ್ 11, GM ಸಿದ್ದೇಶ್ವರ. ದಾವಣಗೆರೆ ಬಿಜೆಪಿ ಸಂಸದರಾಗಿರೋ ಇವರು 1,69,000 ವೋಟ್ಗಳಿಂದ ಗೆದ್ದಿದ್ರು. ಈ ಸಲ ಮತ್ತೊಮ್ಮೆ ಸ್ಪರ್ಧಿಸುವ ಆಸೆ ವ್ಯಕ್ತಪಡಿಸಿದ್ದಾರೆ. ನಂಬರ್ 12, PC ಗದ್ದಿಗೌಡರ್. ಬಾಗಲಕೋಟೆ ಬಿಜೆಪಿ ಸಂಸದರಾಗಿರೋ ಇವರು 1,68,000 ವೋಟ್ಗಳಿಂದ ಗೆದ್ದಿದ್ರು. ಈ ಸಲ ಟಿಕೆಟ್ ಅನುಮಾನ ಎನ್ನಲಾಗ್ತಿದೆ. ನಂಬರ್ 13, DV ಸದಾನಂದಗೌಡ. ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಸಂಸದರಾಗಿರೋ ಇವರು 1,47,000 ವೋಟ್ಗಳಿಂದ ಗೆದ್ದಿದ್ರು. ಈ ಬಾರಿ ಟಿಕೆಟ್ ಅನುಮಾನ ಅನ್ನೋ ತರ ಇದೆ. ನಂಬರ್ 14, ಪ್ರಜ್ವಲ್ ರೇವಣ್ಣ. ಹಾಸನ ಜೆಡಿಎಸ್ ಸಂಸದರಾಗಿರೋ ಇವರು 1,41,000 ವೋಟ್ಗಳಿಂದ ಗೆದ್ದಿದ್ರು. ಈ ಸಲ ಮತ್ತೊಮ್ಮೆ ಕಣಕ್ಕಿಳಿಬಹುದು. ನಂಬರ್ 15, ಶಿವಕುಮಾರ ಉದಾಸಿ. ಹಾವೇರಿ ಬಿಜೆಪಿ ಸಂಸದರಾಗಿರೋ ಇವರು 1,40,000 ವೋಟ್ಗಳಿಂದ ಗೆದ್ದಿದ್ರು. ರಾಜಕೀಯ ನಿವೃತ್ತಿ ಘೋಷಿಸಿರೋದ್ರಿಂದ ಈ ಸಲ ಸ್ಪರ್ಧೆ ಮಾಡಲ್ಲ. ನಂಬರ್ 16, ಪ್ರತಾಪ್ ಸಿಂಹ. ಮೈಸೂರು ಕೊಡಗು ಬಿಜೆಪಿ ಸಂಸದರಾಗಿರೋ ಇವರು 1,38,000 ವೋಟ್ಗಳಿಂದ ಗೆದ್ದಿದ್ರು. ಈ ಬಾರಿಯೂ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚಿದೆ. ನಂಬರ್ 17, ಸುಮಲತಾ ಅಂಬರೀಶ್. ಕಳೆದ ಸಲ ಹೈ ವೋಲ್ಟೇಜ್ ಕ್ಷೇತ್ರ ಎನಿಸಿಕೊಂಡಿದ್ದ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ 1,25,000 ವೋಟ್ಗಳಿಂದ ಗೆದ್ದಿದ್ರು. ಈ ಸಲ ಮತ್ತೊಮ್ಮೆ ಕಣಕ್ಕಿಳಿಯಲಿದ್ದಾರೆ. ನಂಬರ್ 18, ಅಣ್ಣಾ ಸಾಹೇಬ್ ಜೊಲ್ಲೆ.
ಚಿಕ್ಕೋಡಿ ಬಿಜೆಪಿ ಸಂಸದರಾಗಿರೋ ಇವರು 1,18,000 ಓಟ್ಗಳಿಂದ ಗೆದ್ದಿದ್ರು. ಈ ಬಾರಿ ಟಿಕೆಟ್ ಅನುಮಾನ ಎಂಬ ಮಾತು ಕೇಳಿ ಬರ್ತಿದೆ. ನಂಬರ್ 19 ರಾಜ ಅಮರೇಶ್ವರ ನಾಯಕ್. ರಾಯಚೂರು ಬಿಜೆಪಿ ಸಂಸದರಾಗಿರೋ ಇವರು 1,17,000 ಓಟ್ಗಳಿಂದ ಗೆದ್ದಿದ್ರು. ಈ ಸಲ ಮತ್ತೆ ಟಿಕೆಟ್ ಸಿಗುತ್ತಾ ಕಾದು ನೋಡಬೇಕು. ನಂಬರ್ 20 ಭಗವಂತ್ ಖೂಬಾ. ಕೇಂದ್ರ ಸಚಿವ ಕಂ ಬೀದರ್ ಬಿಜೆಪಿ ಸಂಸದರಾಗಿರೋ ಇವರು 1,16,000 ಓಟ್ಗಳಿಂದ ಗೆದ್ದಿದ್ರು. ಈ ಬಾರಿ ಟಿಕೆಟ್ ಸಿಗೋದು ಡೌಟ್ ಎನ್ನಲಾಗ್ತಿದೆ. ನಂಬರ್ 21 ಡಾಕ್ಟರ್ ಉಮೇಶ್ ಜಾಧವ್. ಕಲಬುರಗಿ ಬಿಜೆಪಿ ಸಂಸದರಾಗಿರೋ ಇವರು 95,000 ಓಟ್ಗಳಿಂದ ಗೆದ್ದಿದ್ರು. ಈ ಸಲ ಮತ್ತೊಮ್ಮೆ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ನಂಬರ್ 22 ಎ ನಾರಾಯಣ ಸ್ವಾಮಿ. ಕೇಂದ್ರ ಸಚಿವ ಕಂ ಚಿತ್ರದುರ್ಗ ಬಿಜೆಪಿ ಸಂಸದರಾಗಿರೋ ಇವರು 80,000 ಓಟ್ಗಳಿಂದ ಗೆದ್ದಿದ್ರು. ಈ ಸಲ ಕ್ಷೇತ್ರ ಬದಲಿಸಬಹುದು ಎಂಬ ಮಾತು ಕೇಳಿ ಬರ್ತಿದೆ. ನಂಬರ್ 23 ಪಿಸಿ ಮೋಹನ್. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾಗಿರೋ ಇವರು 70,000 ಓಟ್ಗಳಿಂದ ಗೆದ್ದಿದ್ರು. ಈ ಬಾರಿ ಮತ್ತೆ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ನಂಬರ್ 24 ವೈ ದೇವೇಂದ್ರಪ್ಪ. ಬಳ್ಳಾರಿ ಬಿಜೆಪಿ ಸಂಸದರಾಗಿರೋ ಇವರು 55,000 ಓಟ್ಗಳಿಂದ ಗೆದ್ದಿದ್ರು. ಈ ಸಲ ಟಿಕೆಟ್ ಅನುಮಾನ ಎನ್ನಲಾಗ್ತಿದೆ. ನಂಬರ್ 25 ಕರಡಿ ಸಂಗಣ್ಣ. ಕೊಪ್ಪಳ ಬಿಜೆಪಿ ಸಂಸದರಾಗಿರೋ ಇವರು 38,000 ಓಟ್ಗಳಿಂದ ಗೆದ್ದಿದ್ರು. ಈ ಸಲ ಟಿಕೆಟ್ ಡೌಟು ಎನ್ನಲಾಗ್ತಿದೆ. ನಂಬರ್ 26 ಜಿಎಸ್ ಬಸವರಾಜ್. ತುಮಕೂರು ಬಿಜೆಪಿ ಸಂಸದರಾಗಿರೋ ಇವರು 13,000 ಓಟ್ಗಳಿಂದ ಗೆದ್ದಿದ್ರು. ಈ ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಡಬಹುದು. ನಂಬರ್ 27 ಮಂಗಳ ಸುರೇಶ್ ಅಂಗಡಿ. ಬೆಳಗಾವಿ ಬಿಜೆಪಿ ಸಂಸದೆಯಾಗಿರೋ ಇವರು ಕೇವಲ 5,000 ಓಟ್ಗಳಿಂದ ಗೆದ್ದಿದ್ರು. ಈ ಸಲ ಟಿಕೆಟ್ ಅನುಮಾನ ಎನ್ನಲಾಗ್ತಿದೆ. ನಂಬರ್ 28 ವಿ ಶ್ರೀನಿವಾಸ್ ಪ್ರಸಾದ್. ಚಾಮರಾಜನಗರ ಬಿಜೆಪಿ ಸಂಸದರಾಗಿರೋ ಇವರು ಕೇವಲ 1,817 ಓಟ್ಗಳಿಂದ ಗೆದ್ದಿದ್ರು. ಈ ಮೂಲಕ ಕಳೆದ ಸಲ ಅತ್ಯಂತ ಕಡಿಮೆ ಅಂತರದಿಂದ ಗೆದ್ದ ಎಂಪಿ ಎನಿಸಿಕೊಂಡಿದ್ದಾರೆ. ಸದ್ಯ ಚುನಾವಣಾ ನಿವೃತ್ತಿ ಘೋಷಿಸಿರೋದ್ರಿಂದ ಈ ಸಲ ಎಲೆಕ್ಷನ್ಗೆ ನಿಲ್ಲಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು ನಿಮ್ಮ ಕ್ಷೇತ್ರದ ಹಾಲಿ ಸಂಸದರು ಕಳೆದ ಎಲೆಕ್ಷನ್ ನಲ್ಲಿ ಎಷ್ಟು ಅಂತರದಿಂದ ಗೆದ್ದಿದ್ರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರಿಗೆಲ್ಲ ಮತ್ತೊಮ್ಮೆ ಟಿಕೆಟ್ ಕೊಡ್ಬೇಕು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.